ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಓ ಏನಪ್ಪಾ ಎಲ್ಲ ಹೋಗಿದ್ದಾರೆ ಬಸವರಾಜ್ ಅವ್ರು ಅಂತೀರಾ? ಹಿಂದೆಗಡೆ ಕಲ್ಲು ಬೇರೆ ಇಟ್ಕೊಬಿಟ್ಟವ್ರೆ, ಏನಪ್ಪಾ ಅಂತೀರಾ? ಹೌದು, ಇದೊಂದ್ ರೀತಿ ಗ್ರಾಮೀಣ ಪ್ರದೇಶದ ಈ ಕಲ್ಲು ಕ್ವಾರಿಗಳಿಂದ ಗ್ರಾಮೀಣ ಪ್ರದೇಶದ ರೈತರುಗಳಿಗೆ ಮತ್ತೆ ವಿಶೇಷವಾಗಿ ಆ ಜನತೆಗೆ ಮತ್ತೆ ಆ ಗ್ರಾಮೀಣ ಪ್ರದೇಶದಲ್ಲಿ ಕಲ್ಲು ಕ್ವಾರಿಗಳ ಆಜುಬಾಜು ಇರ್ತಕ್ಕಂಥ ಹಳ್ಳಿಗಳಿಗೆ ಆ ಕಲ್ಲು ಕ್ವಾರಿಗಳಿಂದ ಆಗ್ತಕ್ಕಂಥ ಅಪಾಯಗಳ ಬಗ್ಗೆ ಒಂದು ವಿಶೇಷ ಸ್ಟೋರಿ ತಗೊಬಂದಿದ್ದೀನಿ. ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಕರ್ನಾಟಕದಲ್ಲಿ ಅತ್ಯಂತ ಪವರ್ಫುಲ್ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿ ಗ್ರಾಮ ಹರಳಿಕಟ್ಟೆಗೆ ಬಂದಿದ್ದೀನಿ. ಪಾಪ ನೋಡಿ, ಇವರೆಲ್ಲ ಹರಳಿಕಟ್ಟೆ ಅವ್ರು ಕಲ್ಲು ಹಿಡ್ಕೊಂಡು ನಿಂತವ್ರೆ. ಏನಪ್ಪಾ ಹಿಂಗ್ ನಿಂತ್ಕೊಂಡವ್ರು ಅಂತೀರಾ? ವಿಶೇಷವಾಗಿ ಇಷ್ಟೇ ನೋಡಿ, ಇಲ್ಲಿ ಹರಳಿಕಟ್ಟೆ ಅಂತಕ್ಕಂಥದ್ದು ಪಕ್ಕದ ಬೈಲಹೊಂಗಲದ ಕೊನೆ ಒಂದ್ ರೀತಿ ಸರಹದ್ದು. ಇದು ಪ್ರಸ್ತುತ ಬೆಳಗಾವಿ ಗ್ರಾಮೀಣ ಒಂದ್ ರೀತಿ ಕ್ಷೇತ್ರಕ್ಕೆ ಬರುತ್ತದೆ. ವಿಶೇಷವಾಗಿ ಇಲ್ಲಿ ಈ ಸರಹದ್ದಿನಲ್ಲಿ 2 ಕಲ್ಲು ಕ್ವಾರಿಗಳಿದಾವಂತೆ. ಒಂದು ಸಾಯಿ ಸ್ಟೋನ್ ಕ್ರಷರ್ಸ್ ಮತ್ತೆ ಮಾಲಸ ಕ್ರಷರ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಅಕ್ಕಪಕ್ಕ ರೈತರುಗಳು ಬೆಳಿತಕ್ಕಂತ ಬೆಳೆಗಳು ಸಹ ಇದಾವೆ ಇಲ್ಲಿ, ಮತ್ತೆ ಹೊಲನೂ ಸಹ ಇದೆ. ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಜಿಲೆಟಿನ್ ಕಡ್ಡಿಯಿಂದ ಒಂದ್ ರೀತಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಹಲವಾರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಕಲ್ಲು ಕ್ವಾರಿಗಳಿಂದ ಹರಳಿಕಟ್ಟೆ ಗ್ರಾಮದ ರೈತರು ಗಡಗಡ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕೊನೆಗಡಿ ಗ್ರಾಮ ಅರಳಿಕಟ್ಟಿ. ಈ ಅರಳಿಕಟ್ಟಿ ಗ್ರಾಮ ಹಾಗೂ ಈ ಗ್ರಾಮದ ರೈತರಿಗೆ ಗ್ರಾಮದ ಹೊರಭಾಗದಲ್ಲಿ ಇರುವ ನೆರೆಯ ಬೈಲಹೊಂಗಲ ತಾಲೂಕಿನ ಸರಹದ್ದುವಿನಲ್ಲಿ ಸ್ಥಾಪಿತವಾಗಿರುವ ಸಾಯಿ ಸ್ಟೋನ್ ಕ್ರಷರ್ ಹಾಗೂ ಮಹಲಸ್ ಕ್ರಷರ್ಗಳ ಕಲ್ಲು ಕ್ವಾರಿ ಕ್ರಷರ್ಗಳಲ್ಲಿ ದಿನನಿತ್ಯ ಜಿಲೆಟಿನ್ ಸ್ಫೋಟದಿಂದ ಅರಳಿಕಟ್ಟಿ ಗ್ರಾಮ ಹಾಗೂ ಗ್ರಾಮದ ವ್ಯಾಪ್ತಿಯ ಹೊಲಗಳ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದ್ದು, ಸ್ಫೋಟದಿಂದಾಗಿ ಕಲ್ಲುಗಳು ಹಾಗೂ ಧೂಳಿನಿಂದ ತೊಂದರೆಗಳು ಆಗ್ತಾ ಇದೆ ಅಂತ ಅರಳಿಕಟ್ಟಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಈ ಕಲ್ಲು ಕ್ವಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಈ ಅರಳಿಕಟ್ಟಿ ಗ್ರಾಮದ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಅರಳಿಕಟ್ಟಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲೆಯ ಗಡಿ ಹಾಗೂ ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಆದ ಸುಮಿತ್ರಾ ಅವರಿಗೆ ಕರೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಓಕೆ, ಆದ್ರೆ ಇಲ್ಲಿ ನೋಡಿ, ವಿಶೇಷವಾಗಿ ಈ ಒಂದು ಫಲವತ್ತತೆಯಿಂದ ಬೆಳೀತಕ್ಕಂತ ರೈತರುಗಳು ಹೊಲಗಳಿಗೆ, ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಹೊಲಗಳ ಒಂದ್ ರೀತಿ ಭೂಮಿಗೆ ಪಕ್ಕದ ಕ್ವಾರಿಗಳಿಂದ ಬ್ಲಾಸ್ಟ್ ಆಗ್ತಕ್ಕಂತ ಒಂದ್ ರೀತಿ ಕಲ್ಲುಗಳು ಈ ರೀತಿ ಸಿಡಿದು ಬೀಳ್ತಾವೆ. ಪದೇ ಪದೇ ರೈತ ಎಷ್ಟಂತ ಕ್ಲೀನ್ ಮಾಡ್ಬೇಕು? ಮತ್ತೆ ಅವನೇನೋ ಪಾಪ ತನ್ನ ಜೀವನೋಪಾಯಕ್ಕಾಗಿ ಏನೋ ಹೊಟ್ಟೆ ಪಾಡ್ಗೋಸ್ಕರ ಅವನು ಭೂಮಿನ ಇದ್ ಮಾಡ್ಕೊಂಡಿರ್ತಾನೆ. ಇಂಥ ಸಂದರ್ಭದಲ್ಲಿ ಈ ಕಲ್ಲು ಕ್ವಾರಿಗಳೇ ಅವನ್ನ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಬದುಕಿದ್ದು ಸಹ ಸಾಯಿಸ್ತಾವೆ. ಹಾಗಾಗಿ ದಯವಿಟ್ಟು ಆ ಅಧಿಕಾರಿಗಳಿಗೆ ಏನಾಗಿದೆ ದಾಡಿ ವಿಶೇಷವಾಗಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹೆಸರು ನಮ್ಮದು ರವೀಂದ್ರ ಯಾರ್ಯಾರ ನಮ್ ಹೊಲದಲ್ಲಿ ದೂರ ಹಾರದೆ ದವನ್ ಮೇತನಾಕ ಮುನ್ನ ಕಲ್ಲು ಹೊಲ ಬೆಳತಾವು, ಅದ್ರಲ್ಲಿ ನಮ್ಗೆ ತೊಂದರೆ ಆಗ. ಹೌದಾ? ಏನ್ ಬ್ಲಾಸ್ಟ್ ಮಾಡ್ತಾವ್ರ? ಬ್ಲಾಸ್ಟ್ ಮಾಡ್ತಾರ. ಹೌದಾ? ಕೇಳಿದ್ರೆ ಏನ್ ಹೇಳ್ತಾವ್ರೆ? ಯಾವಾಗಿಂದ ಬ್ಲಾಸ್ಟ್ ಆಗ್ತವೆ? ಈಗ 15 ದಿವಸ ಸರ. ಹೌದಾ? ಭಾರಿ ತೊಂದರೆ ಆಗ್ತಾ ಇದೆ. ಹೌದು. ಏನೇನ್ ಸಮಸ್ಯೆ ಆಗ್ತಾ ಇತ್ತು? ದವನ್ ಮೇವ್ ಐತ್ರಿ, ದೂರ ಹಾರ ಆಗ ದವ ಮೇತನಲ್ವು, ದೂರ ಹಾರ ಆದ್ರಿ ಅದು. ಹೌದಾ? ಹೇಳಿ ಸರ್, ನಿಮ್ಮ ಹೆಸರು? ರಾಜು ಉಪ್ಪಾರ್ ಅಂತ ಹೇಳಿ. ರಾಜು ಉಪ್ಪಾರ್ ಅಂತ ಹೇಳಿ. ಹೇಳಿ ಸರ್, ತಮ್ದೇ ಅವರು? ನಮ್ದು ಅಳಿಕಡಿ ಸರ್. ಹೇಳಿ, ಏನ್ ಸಮಸ್ಯೆ? ಇವ್ರ ಹೈಯೆಸ್ಟ್ ಒಂದಿಟ್ಟು ಮೊನ್ನೆ ಬಾಂಬ್ ಹಾಕಿರ್ರಿ ಸುಮಾರು ದಿನ 7-30 ಸುಮಾರ. ಏನ್ ಬಾಂಬು? ಇದು ಕಲ್ಲದು ಕೊರಿದ್ರಿ. ಅದ ಏನ್ ನಮ್ಮ ಊರಾಗಿನೂ ಎಲ್ಲಾ ಬಾಂಡೆ ಗಿಂಡೆ ಎಲ್ಲಾ ಬಿದ್ದುರಿ ಮನಿಗಳ, ಆ ತರ ಬಾಂಬ್ ಹಾಕ್ಯಾರ ಅವತ್ತ. ಹೌದಾ? ಹೌದಾ? ಯಾವಾಗಿಂದ ಆಗ್ತಾ ಇದೆ ಈ ರೀತಿ? ಈಗ ಒಂದ್ 15 ದಿನದಿಂದ ನಾವು ಗಣಿ ಮತ್ತು ಭೂವಿಜ್ಞಾನಕ್ಕೂ ಹೋಗಿ ರಿಪೋರ್ಟ್ ಕೊಟ್ಟಿದ್ರಿ. ಇನ್ನೂರು ಆಕ್ಷನ್ ತಗೊಂಡ್ರಿ. ಹಂಗಲ್ರಿ, ಈಗ ಮೊದ್ಲು ಸುತ್ತಮುತ್ತ ಕ್ವಾರಿಗಳಿದಾವೆ. ಯಾವ ಕ್ವಾರಿ ಹೆಸರೇನು? ಇದ ಸಾಯಿರಿ. ಹೌದಾ? ಓಕೆ. ಬರೇ ಈ ಅಕ್ಕಪಕ್ಕ ಊರುಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಎಲ್ಲಾ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತವೆ? ಎಲ್ಲಾ ಗೋಡಿಗಳು ಎಲ್ಲಾ ಬೆರ್ಕೆ ಬಿಟ್ಟವ್ರಲ್ಲ. ಆಮ್ಯಾಗ ಇದೆಲ್ಲಾ ಭೂಮಿಯಾಗ ಮತ್ತೆ ಎಲ್ಲಾ ಡಸ್ಟ್ ಬದಕಾರ ಮೇವು ಏನು ತಿನ್ನೋಲ್ರಿ. ಓಕೆ. ಮತ್ತ ಸರಿಯಾಗಿ ಏನು ಜೋಳ ಕಡ್ಲಿ ಹಾಕಿದ್ರು ಅದ್ರ ಮ್ಯಾಗ ಎಲ್ಲಾ ಪೌಡರ್ ಕುಂತ್ ಬಿಡೋದ್ರಿ. ಅದೆಲ್ಲಾ ಅಂಟಂಟ ಹಾಕ್ಯಾರ, ಏನು ಆಗವತ್ತ. ಓಕೆ. ಆಮೇಲೆ ಆಮ್ಯಾಗ ಇದರಿಂದ ಮತ್ತ ರೈತರಿಗೆ ಏನ್ ತಿನ್ನೋದ್ರ? ಅಂತರ್ಜಲ ಮಟ್ಟ
ಅದಂತಿ ಕುಸಿದು ಹೋಗಿದ್ರ ಅದ ಹಾ. ಈಗ ನಮ್ಮ ಎಲ್ಲಾ ನೀರ್ ಬರೋಲ್ಲ ಈಗೆಲ್ಲ ಗ್ಯಾಪ್ ಆಯ್ಕಾರ ನೀರು ಬರೋಲ್ರಿ ಈಗ Okay. ಒಂದ್ 40 ತಾಸು ಬರ್ತಾವ್ರಿ ಆಮೇಲೆ ಗ್ಯಾಪ್ ಆಗಿ ಬಿಡತಾವ್ರಿ ಓಕೆ ಅವ್ರು ಕೇಳಿದ್ರೆ ಏನ್ ಹೇಳ್ತಾವ್ರೆ? ಅವ್ರೇನ್ ನಾವೆಲ್ಲಾ ಕೊಟ್ಟ ರೊಕ್ಕ ಕೊಟ್ಟ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಮಾಡಿದವು ಹಾ. ಎಲ್ಲಿ ಬೇಕಾದ್ರೆ ಹೋಗಿ ಕೊಡೋರಿ ನಾವ್ ಮಾಡ್ಬೋದು ಅಂತ. ಹೌದಾ? ಹೌದಾ ಹೇಳಿ ಬೈ ತಮ್ಮ ಹೆಸರು? ನನ್ನ ಹೆಸರು ರಾಜು ಕಟ್ಟಿಗಾರ್ ಅಂತೇಳಿ. ಹೇಳಿ. 2000 ಇಸ್ವಿಯಲ್ಲಿ ನಮ್ಗ ನೀರಿಂದ ಬೆಳಗಾವಿಯಿಂದ ಸಪ್ಲೈ ಇತ್ತು. ಹಾ 2000 ಇಸ್ವಿದಾಗ ಹಾ. ಆ ತರ ನೀರಿಂದ ನಮ್ ಮೊದ್ಲೇ ತೊಂದ್ರೆ ಐತಿ. ಹಾ. ಇವ್ರ ಬ್ಲಾಸ್ಟಿಂಗ್ ಮಾಡೋದ್ರಿಂದ ನಮ್ ಪೂರ ಅಂತರ್ಜಲ ಪೂರ ಹೋಗಿ ಯಾರ್ ಬ್ಲಾಸ್ಟಿಂಗ್ ಮಾಡ್ತಾವ್ರೆ? ಈಗ ಶಾಯಿ ಕ್ರಷರ್ ಆಲ್ಮೋಸ್ಟ್ ಎಲ್ಲಾ ಇಲ್ಲಿ ಕ್ರಾಶರ್ ಏನಾರಲ್ಲ ಹಾ. ಎಲ್ಲಾ ಕ್ರಾಶರ್ದವ್ರ ಹಾ. ಓವರ್ ಸ್ಪೀಡ್ ಮತ್ತೆ ಅನ್ಲಿಮಿಟೆಡ್ ಇವ್ರ ಎಷ್ಟ್ ಲಿಮಿಟ್ ಪ್ರಕಾರ ಇದು ಹಡ್ಡೋದ್ ಐತಿ ಅನ್ನೋದು ಗೊತ್ತಿಲ್ಲ. ಹಾ. ಇವ್ರ ಹಡ್ಡೋದ್ 500 ಫೂಟ್ ಮಟ ಹಡ್ಡಾಕತ್ತಿದಾರ. ಓಕೆ ನಿಯಮ ಉಲ್ಲಂಘನೆ ಮಾಡ್ತಾರೆ. ನೇಮ್ ಉಲ್ಲಂಘನೆ ಮಾಡತ್ತಾರ. ಏನ್ ಮಾಡ್ತಾವ್ರೆ ಭೂವಿಜ್ಞಾನಿಗಳು? ಅವ್ರ ಮಕ್ಕೊಂಡಾರ್ರಿ ಹಾ ಮಕ್ಕೊಂಡಾರ. ಹಾ 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 ಆಲ್ರೆಡಿ ಎಲ್ಲಾ ಕಡೆ ಹೋಗಿ ನಾವು ನಮ್ ಗ್ರಾಮಸ್ಥರು ಎಲ್ಲಾರು ಹೋಗಿ ಹಾ. ಲೆಟರ್ಗಳು ಕೊಟ್ಟು ಎಲ್ಲಾ ಮಾಡಿ ಬಂದ್ರು. ಹಾ. ಯಾರು ಬಂದೆ ರಿಯಾಕ್ಷನ್ ತಗೊಂಡಿಲ್ಲ. ಯಾವ ಕ್ಷೇತ್ರ ಬರುತ್ತೆ ನಿಮ್ದು? ನಮ್ದ ಬೆಳಗಾವ್ ಗ್ರಾಮೀಣ ಕ್ಷೇತ್ರ ಗ್ರಾಮೀಣ. ಮೇಡಮ್ ಬರ್ತಾರಾ? ಮೇಡಮ್ ಬರ್ತಾರೆ. ಮೇಡಮ್ ಅವ್ರ ಗಮನಕ್ಕಿದ್ಯಾ? ಮೇಡಮ್ ಅವ್ರ ಗಮನಕ್ಕೇನಿಲ್ರಿ ಇದು. ಹಾ ಮೇಡಮ್ ಅವ್ರ ಗಮನಕ್ಕೇನಿಲ್ಲ. ಹಾ ಆದ್ರ ಈ ಭೂಮಿ ಏರಿಯಾ ಇರೋದೆಲ್ಲ ಸಿಗಳಿ ಬೈಲಹೊಂಗಲ ತಾಲೂಕು ಏರಿಯಾದಾಗ ಬರ್ತೈತ್ರಿ. ಹಾ. ಆದ್ರ ನಮ್ದ ಲಾಸ್ಟ್ ಗಡಿನಾಡು ಹಾ. ಬೆಳಗಾವಿ ಜಿಲ್ಲೆದಾಗ ಲಾಸ್ಟ್ ಹಳ್ಳಿ. ಹಾ ಆದ್ರ ಹಳ್ಳಿ ನಮ್ಗ ತೊಂದರೆ ಆಗತೈತಿ. ಇಲ್ಲಿಂದ ನಾವು 1 ಕಿಲೋಮೀಟರ್ದಾಗ ಸಮೀಪ ಅದೇವು. ಹಾ. ಇದು ಬೈಲಹೊಂಗಲ ಏರಿಯಾ ಇರೋದ್ರಿಂದ ಬೈಲಹೊಂಗಲ ಕ್ಷೇತ್ರದವ್ರ ಇದೆಲ್ಲ ಪರ್ಮಿಷನ್ ಅವ್ರ ಯಾರದಾರ ಅವ್ರೆಲ್ಲ ಸಂಬಂಧ ಐತ್ರಿ. ಓಕೆ ನಮ್ ಕ್ಷೇತ್ರಕ್ಕೆ ಬರೋದು ಮೇಡಮ್ ಅವ್ರೆ. ಓಕೆ ಒಟ್ಟಾರೆ ಈಗ ಬೈಲಹೊಂಗಲ ಕ್ಷೇತ್ರದ ಕ್ವಾರಿಗಳಿಂದ ಬೆಳಗಾವಿ ಕ್ಷೇತ್ರದ ಒಂದ್ ರೀತಿ ಅರಳಿಕಟ್ಟೆಯವ್ರು ತೊಂದರೆ ಆಗ್ತಾ ಇದೆ. ಬಹಳ ತೊಂದರೆ ಆಗ್ತದೆ ಸರ್. ಓಕೆ ನಮ್ಗೆ ಇಲ್ಲಿಂದ ಅಂತರ್ಜಲ ಮತ್ತೆ ಆಲ್ಮೋಸ್ಟ್ ಎಲ್ಲ ನಮ್ ಜಮೀನೆಲ್ಲ ಇರೋದೆಲ್ಲ ಬೈಲಹೊಂಗಲ ತಾಲೂಕದಾಗ ಸರ್. ಯಾವ ರೀತಿ ಏನೇನ್ ಬ್ಲಾಸ್ಟ್ ಮಾಡ್ತಾವೆ? ಯಾವ ರೀತಿ ಬ್ಲಾಸ್ಟ್ ಮಾಡ್ತಾವ್ರೆ? ಒಂದ್ ಬ್ಲಾಸ್ಟಿಂಗ್ ಅದು ಆದ್ರೆ ಸರ್ ಈಗ ಅದೇ ರೀ ಯಾವ ರೀತಿ ಬ್ಲಾಸ್ಟ್ ಮಾಡ್ತಾವ್ರೆ? ಯಾವ ಬ್ಲಾಸ್ಟ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಟೈಪ್ ಇರ್ತವೆ. ಏನ್ ಪಟಾಕಿಯಿಂದನೋ ಏನ್ ಬಾಂಬ್ಗಳು ಸರ ಜಿಲಿಟೇನ್ ಕಡ್ಡಿ ಅಂತ ಹೇಳ್ತಾರ ಸರ್. ಆತರಿಂದ ಮಾಡತಾರ ಸರ್. ಜಿಲೆಟಿನ್ ಕಡ್ಡಿ. ಹಾ ಸರ್ ನೀವು ನೋಡಿದೀರಾ? ನಾವ್ ಬಂದಿದ್ರು ಸರ್. ಬ್ಲಾಸ್ಟ್ ಆದ್ ಮರ ಸರ್. ಅಲ್ಲಿ ನಮ್ಮ ಎಲ್ಲಾ ಫ್ರೆಂಡ್ಗಳು ಗ್ರಾಮಸ್ಥರು ವಿಡಿಯೋ ಮಾಡಿದಾರ ಸರ್ ಅದು. ಹೌದಾ? ಹಾ ಸರ್ ನಿಮ್ ಹತ್ರ ಪ್ರೂಫ್ ಇದೆ? ವಿಡಿಯೋನು ಅದ ಸರ್. ಹೌದಾ? ಹಾ ಸರ್. ಇದೆಲ್ಲ ಇದಾದ್ರೂ ಇನ್ನು ಅಧಿಕಾರಿಗಳು ಯಾರು ಯಾರು ಬಂದಿಲ್ಲ? ಬಂದಿಲ್ಲ ಸರ್. ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಹಾ ನಾವ್ ಇಲ್ಲಿ ಬಂದಿರೋ ಕಾರಣ ಏನಂದ್ರ ಸರ, ಇಲ್ಲಿ ಇವ್ರು ಸಾಯಿ ಸ್ಟೋನ್ ಕ್ರಷರ್ದವ್ರು ಹೆವಿ ಜಿಲೆಟಿನ್ ಮತ್ತು ಸ್ಫೋಟಕ ವಸ್ತುಗಳನ್ನ ಬಳಸಿ ಬ್ಲಾಸ್ಟ್ ಮಾಡತ್ತಾರ ಸರ್. ಇವ್ರು ಬ್ಲಾಸ್ಟ್ ಮಾಡೋದ್ರಿಂದ ಭೂಕಂಪನ ಟೈಪ್ ಮನಿ ಎಲ್ಲಾ ಅದ್ರೋದ್ರಿ. ಊರಾಗೆಲ್ಲ ಹಳಿ ಮನಿಗಳು ಅದಾವ್ರಿ. ಅವ್ ಅದ್ರೋದು ಬಿರುಕ್ ಬಿಡೋದು ಬೀಳೋದು ಆಗತ್ತಾವ ಸರ್. ಅದ್ರ ಬಗ್ಗೆ ನಾವು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ರು ಅವ್ರು ಯಾವ್ದೇ ರೀತಿ ಅಂತ ಇದನ್ನ ತಗೊಳ್ತಾ ಇಲ್ಲ ಸರ್. ಮತ್ತೆ ಇಲ್ಲಿ ಆಜು ಬಾಜು ಹೊಲ ಆಗ್ಲಿ ನಮ್ಮ ಹೊಲಗಳಾಗ್ಲಿ ಇಲ್ಲಿಂದ ಈ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಬಂದು ಧೂಳು ಬಿದ್ದು ಬೆಳೆ ಎಲ್ಲಾ ಹಾನಿ ಆಗತ್ತೆ ಸರ್. ಅವ್ ದನಗಳಿಗೂ ಮೇವು ತಿನ್ನಲಾರ್ದಂಗ ಪರಿಸ್ಥಿತಿ ಬಂದಿದೆ. ಮತ್ತು ಅದನ್ನ ಯಾವುದೇ ರೀತಿಯಂತ ಕ್ರಮವನ್ನು ಇದ್ರ ಬಗ್ಗೆ ತಗೋಬೇಕಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ಅವ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಹಾಗೂ ಈ ಬೋರ್ವೆಲ್ಗಳ ನೀರು ಸಹಿತ ಎಲ್ಲ ಕುಂಠಿತವಾಗ್ತಾ ಇದೆ ಸರ್. ಮತ್ತು ಬೇರೆ ಒಂದು ಬೆಳೆಗಳಿಗೆ ನೀರ್ ಹಾಸ್ಬೇಕಂದ್ರು ಭೂಮಿಯಲ್ಲಿ ನೀರ್ ಬರ್ತಾ ಇಲ್ಲ. ಬೋರ್ವೆಲ್ಗಳು ಅಲ್ಲೇ ಅಟಕಾಯಿಸ್ಕೊಂಡ್ ಸರ್ ಮೇಲೆ ಎತ್ತಲಿಕ್ಕೆ ಸಹಿತ ಬರ್ತಾ ಇಲ್ಲ. ಈ ರೀತಿಯಾದಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಮತ್ತು ರೈತರು ಬೆಳೆಗಳನ್ನ ನಂಬಿ ಸಾಲವನ್ನು ತೆಗೆದುಕೊಂಡು ಉಳುಮೆ ಅದು ಮಾಡಿರ್ತಾರ ಸರ್. ತಮ್ಮ ಹೆಸರು? ಸರ್ ನಾನ್ ಶೋಭಾ ಹುಲ್ಮನಿ ಅಂತೇಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಅರಳಿಕಟ್ಟೆ ಊರ್ ನಮ್ದ್ರಿ. ಹೇಳ್ರಕ್ಕ ಏನ್ ಸಮಸ್ಯೆ? ನಮ್ದು ಇಲ್ಲೆಲ್ಲಾ ದೊಡ್ಡದಾಗ ಬ್ಲಾಸ್ಟಿಂಗ್ ಮಾಡತ್ತಾರ್ರಿ. ಸುತ್ತ ಕಡೆ ಊರುಗಳಿಗೆಲ್ಲಾ ಬಾಳ ತೊಂದರೆ ಆಗತೈತ್ರಿ. ಮತ್ತೆ ನೀರೆಲ್ಲಾ ಬೋರ್ಗಳೆಲ್ಲಾ ಬತ್ತ ಉಂಟಾವ್ರಿ. ನೀರ ಇಲ್ರಿ. ಎಲ್ಲಾ ಬಡವರಿಗೆಲ್ಲಾ ಬಾಳ ತೊಂದರೆ ಆಗತೈತ್ರಿ. ಆಮೇಲೆ ರೈತರೆಲ್ಲಾ ಮೇವುದು ಹಾಕ್ಬೇಕಂದ್ರೆಲ್ಲಾ ಇದು ದುಡ್ಡೆಸ್ಟ್ ಎಲ್ಲಾ ಕುಂತು ಮೇವುಗಳು ತಿನ್ನಾಕ ಆಗತ್ತೆ ದನಕ್ರಿ. ಮತ್ ಈಗಾಗ್ಲೇ ನಾವ್ ಎಲ್ಲಾ ಕಡೆನೂ ಮನವಿ ಕೊಟ್ಟಿದೇವ್ರಿ. ಕೊಟ್ರುನು ಅವ್ರ ತಮ್ಮ ಗಮನಕ್ಕೆ ಹೋದ್ರು ಇಲ್ಲಿ ಬಂದ್ ಯಾರು ಕೇಳ್ತಾ ಇಲ್ಲ. ಯಾರು ಇಂಥವ್ರಿಗೂ ಭೂ ವಿಜ್ಞಾನಿಗಳು ಯಾರು ಬಂದಿಲ್ಲ ಸರ್ ಅವ್ರ. ಮತ್ತೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಮತ್ತೆ ಅದೇ ಸರ್ ನಾವ್ ಯಾರಿಗ್ ಹೇಳ್ಬೇಕು ಹೇಳಿ ಸರ್. ಆದ್ರೆ ನಾವ್ ಎಲ್ಲಾ ಗ್ರಾಮಸ್ಥರೆಲ್ಲಾ ಕೂಡಿ ಒಂದಷ್ಟು ಜನ ಬಂದ್ ಇಲ್ಲಿ ಹೇಳಿದ್ರಿ. ಅದೇ ಎಲ್ಲಾರು ಅಲ್ಲೇ ಹೇಳ್ತಾರ ಪಾಪ ಗಪ್ಕೊಂಡಿರ್ತಾರ. ಮೊನ್ನೆ ದೊಡ್ಡದಾಗಿ ಬ್ಲಾಸ್ಟಿಂಗ್ ಮಾಡಿದ್ರಿ. ಬಾಂಡೆ ಗಿಂಡೆ ಎಲ್ಲಾ ಬಿದ್ದು ಮನೆ ಎಲ್ಲಾ ಸ್ವಲ್ಪ ಬಿರುಕ್ ಬಿದ್ದಾವ್ರಿ. ಸಣ್ಣ ಸಣ್ಣ ಮನೆಗಳಿಗೆಲ್ಲಾ ಇಟ್ಟಂಗಿದ್ದು ಬಿದ್ದಾವ್ರಿ ಸರ್. ಹಿಂಗಾಗಿ ಬಾಳ ತೊಂದ್ರೆ ಆಗತ್ತ ಸರ್. ಹೇಳಿ ಸರ್ ತಮ್ಮ ಹೆಸರು? ನಮ್ಮ ಹೆಸರು ನೀಲಕಂಠ ಪಾರ್ವತಿ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳಿಕಟ್ಟಿ. ಇಲ್ಲಿ ಆಗ್ತಾ ಇರೋ ಅನಾಹುತಗಳನ್ನ ನಿಮ್ಮಿಂದ ಆದ್ರೂ ತಡೆ ಹಿಡಿಬೇಕಂತ ನಾವು ನಿಮ್ಮಲ್ಲಿ ಬೇಡ್ಕೊಳ್ತೇವೆ. ಅಲ್ಲ ಇದು ಜಿಲೆಟಿನ್ ಇದ್ ಮಾಡ್ತಾವ್ರ? ಜಿಲೆಟಿನ್ ಕಡಿಗಳನ್ನ ಬಳಸಿ ಸಿಕ್ಕಾಪಟ್ಟಿ ಬ್ಲಾಸ್ಟಿಂಗ್ ಮಾಡೋದು ಅಂತ ಸೌಂಡ್ ಅಂದ್ರ ಅದ
ಈ ಪಾಕಿಸ್ತಾನ ಮತ್ತು ಇಂಡಿಯಾ ಏನ್ ಯುದ್ಧ ನಡೆಯುತ್ತಲ್ಲ ಆ ತರ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದಾರೆ. ಊರೊಳಗ ಸಿಕ್ಕಾಪಟ್ಟೆ ಸೌಂಡ್ ಬಂದ್ ಜನ ಎಲ್ಲ ಹೆದರಿ ಹೊರಗೆ ಬರ್ತಾ ಇದಾರೆ. ಹೌದಾ? ಏನ್ ಮಾಡ್ತಾವ್ರೆಲ್ಲ ನಿಮ್ಮ ಅಧಿಕಾರಿಗಳು? ಅಧಿಕಾರಿಗಳೆಲ್ಲ ಕಣ್ಮುಚ್ಚಿ ಕೈ ಕಟ್ಟೋಗಿ ಕುಂತಿದ್ದಾರೆ. ಇವ್ರ ಕೈಯಲ್ಲಿ ಸಿಕ್ಕಾಪಟ್ಟೆ ನೋಡಿ ಇಲ್ಲಿ ಜಿಲ್ಟಿನ್ ಕಡಿಗಳು ಎಲ್ಲಾ ನಾವು ಫೋಟೋ ಹೊಡ್ಕೊಂಡವು. ಮತ್ತ ಅವ್ನು ಸಿಕ್ಕಾಪಟ್ಟೆ ಎಲ್ಲಿ ಬೇಕಲ್ಲಿ ಹೋಗಿದ್ದಾರೆ. ಈ ತೆಗ್ಗ ನೋಡಿದ್ರು ಮತ್ತೆ ಇಲ್ಲಿ ಮೂರ್ಛೆ ಬೀಳುವಂತ ಪರಿಸ್ಥಿತಿ ಉಂಟಾಗಿದೆ. ಓಕೆ, ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇವನ್ನೆಲ್ಲ ಬಂದ್ ಮಾಡ್ಬೇಕು. ಎಲ್ಲಾ ಕ್ರಷರ್ಗಳನ್ನು ಒಂದೇ ಅಂತಲ್ಲ, ಎಲ್ಲಾ ಕ್ರಷರ್ ಬಂದ್ ಮಾಡ್ಬೇಕು. ಯಾಕಂದ್ರೆ ಇನ್ನು ಬರುವಂತ ಕೆಲವು ದಿನಗಳಲ್ಲಿ ಇಲ್ಲಿ ಗ್ರಾಮಗಳು ಎಲ್ಲ ಊರುಗಳನ್ನ ಬಿಟ್ಟು ಜನರು ಇದಕ್ಕೆ ಹೋಗ್ಬೇಕಾಗತ್ತೆ, ಹೊರಗಡೆ ಪೂರಾ ವಲಸೆ ಹೋಗ್ಬೇಕಾಗತ್ತೆ ನಾವು. ನನ್ನ ಹೆಸರು ಉಮೇಶ್ ಪಾಟೀಲ್ ಅಂತ, ಗ್ರಾಮ ಪಂಚಾಯತಿ ಮೆಂಬರ್. ಇಲ್ಲಿ ಕ್ವಾರಿಂತ್ರ ಬಹಳ ಪ್ರಾಬ್ಲಮ್ ಆಗತೈತ್ರಿ. ಹೆವಿ ಇದು ಎಕ್ಸ್ಪ್ಲೋಸಿವ್ ಹಾಕಿ ಜಿಲ್ಟಿನ್ ಹಾಕಿ ಬ್ಲಾಸ್ಟ್ ಮಾಡೋದ್ರಿಂದ ಊರಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಮನೆ ಬಿರುಕು ಬಿಡ್ತಾ ಇದೆ, ಬಾಂಡೆ ಎಲ್ಲ ಅದ್ರಿ ಬೀಳ್ತಾ ಇವೆ. ಹಳೆ ಮನೆಗಳು ಇದ್ದವ್ರು ಬಡವರು ಇದ್ದವ್ರು ಎಲ್ಲಿ ಹೋಗ್ಬೇಕು? ಅಲ್ಲ, ಈಗ ಜಿಲೆಟಿನ್ ಇದು ಮಾಡೋದಕ್ಕೆ ಈಗ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಅದೆಲ್ಲ ಸಿಕ್ಕಾಪಟ್ಟೆ ಒಗದಿದ್ರು, ಅದನ್ನೆಲ್ಲ ವಿಡಿಯೋ ಮಾಡಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಹೌದಾ? ಯಾರು ಇಲ್ಲಿವರೆಗೂ ಅಧಿಕಾರಿಗಳೇ ಭೇಟಿ ಕೊಟ್ಟಿಲ್ಲ? ಅಧಿಕಾರಿಗಳು ಯಾರು ಭೇಟಿ ಕೊಲ್ಲ. ನಾವು ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ. ನಾವು ಒಂದ್ 20 ಜನ ಊರ ಗ್ರಾಮಸ್ಥರೆಲ್ಲ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ. ಆದ್ರೂ ಕೂಡ ಅವರ ಯಾವ್ದು ಕ್ರಮ ತಗೊಂಡಿಲ್ಲ. ಓಕೆ, ಈಗ ದೂಸ್ ಹಾರ್ತಾ ಇದೆಯಲ್ಲ, ದೂಸ್ ಹಾರಿ ಮೇವು ದನಗಳು ತಿನ್ನು ಮೇವು ಬಹಳ ಇದಾಗ್ತಾ ಇದೆ. ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಈ ಕಲ್ಲು ಕ್ವಾರಿಗಳಿಂದ ನಿಮ್ಮ ಅರಳಿಕಟ್ಟೆ ಗ್ರಾಮ ರಕ್ಷಣೆ ಬೇಕು. ರಕ್ಷಣೆ ಬೇಕಾಗಿದೆ. ಆದ್ರೆ ಯಾವ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ಹೋದ್ರು ಯಾರು ಕೇರ್ ಮಾಡ್ತಾ ಇಲ್ಲ. ಎಲ್ಲಾ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಜೊತೆಗೆ ಏನು ವಿಶೇಷವಾಗಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಳ್ಳಿಕಟ್ಟಿ ಗ್ರಾಮ ಪ್ರತಿನಿಧಿ ಮಾಡತಕ್ಕಂಥ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಮತ್ತೆ ಸಾಕಷ್ಟು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅವ್ರು ಕರೆ ಮಾಡಿ ಸಾಕಾಯ್ತು, ಅವ್ರು ಫೋನೇ ರಿಸೀವ್ ಮಾಡಲ್ಲ. ವಿಶೇಷವಾಗಿ ಅವರು ಈ ಒಂದು ಹಳ್ಳಿಕಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬೈಲಹೊಂಗಲ ಏನು ಸರಹದ್ದಿನಲ್ಲಿ ಬರ್ತಕ್ಕಂಥ ಕ್ರಷರ್ಗಳಿದ್ದ ಹಳ್ಳಿಕಟ್ಟೆ ವ್ಯಾಪ್ತಿಯ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆಯಂತೆ. ದಯವಿಟ್ಟು ಕೂಡಲೇ ಎಚ್ಚೆತ್ಕೋಬೇಕು. ಮತ್ತೆ ಆ ಹಳ್ಳಿಕಟ್ಟಿ ಗ್ರಾಮದ ಜನರನ್ನ ಆಯ್ತು, ಮತ್ತೆ ರೈತರ ಹೊಲಗಳನ್ನಾಯ್ತು, ರೈತರನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಅದೇ ಮೇಡಮ್, ಈಗ ಇಲ್ಲಿ ಹರಳಿಕಟ್ಟೆ ಅಂತ ಬರ್ತದೆ ಮೇಡಮ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ್ದು. ಅಲ್ಲಿ ಹಳ್ಳಿಕಟ್ಟೆ ಗ್ರಾಮದ ಜನರಿಗೆ ಪಕ್ಕದ ಒಂದ್ ರೀತಿ ಬೈಲಂಗ್ಲ ಅಲ್ಲೇ ಸರಹದ್ ಬರುತ್ತೆ ಮೇಡಮ್. ಸಾಯಿ ಸ್ಟನ್ ಕ್ರಷರ್ ಮತ್ತೆ ಕೆಲವು ಕ್ರಷರ್ಗಳಿಂದ ಆ ಬ್ಲಾಸ್ಟಿಂಗ್ ಗಳಿಂದ ಏನೋ ಸ್ವಲ್ಪ ಹರಳಿಕಟ್ಟೆ ಗ್ರಾಮಗಳ ರೈತರುಗಳಿಗೆ ಮತ್ತೆ ಇವಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಕಲ್ಲುಗಳೆಲ್ಲ ಬಂದ್ ಬೀಳ್ತಾವೆ, ಮತ್ತೆ ಜಿಲೆಟಿನ್ ಕಡ್ಡಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹರಳಿಕಟ್ಟೆ ಗ್ರಾಮದ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಈಗ ಇವ್ರಿಗೂ ನಿಮ್ಮ ಭೂವಿಜ್ಞಾನಿಗಳಿಗೆ ಕಾಲ್ ಮಾಡಿದ್ದೆ. ಅವ್ರು ಹೇಳ್ತಾರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ರೀತಿ ಹೇಳ್ತಾರೆ. ಯಾರಾಗ ಮಾತಾಡ್ತೀರಿ? ತ್ರಿವಿಕ್ರಮ್ ಸಾರಾಯಬ್ರು ಅಂತ ಹೇಳ್ಬಿಟ್ಟು ಒಬ್ರು ಕಾಲ್ ಮಾಡಿದ್ದೆ. ಈಗ ನಾನು ಭೂವಿಜ್ಞಾನಿ ಅಂತೆ ನಿಮ್ಮವರು, ಅವ್ರು ಕಾಲ್ ಮಾಡಿದ್ದೆ. ಅವರು ಯಾವ ಆಧಾರದ ಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಹಾಗಾಗಿ ತಾವೇ ಒಂದ್ಸಲ ಖುದ್ದಾಗಿ ಭೇಟಿ ಕೊಟ್ರೆ ಒಳ್ಳೇದು ಮೇಡಮ್. ಯಾಕಪ್ಪ ಅಂತಂದ್ರೆ ಅಲ್ಲಿ ಹಳ್ಳಿಕಟ್ಟಿ ಜನನೇನೆ ಕರೆಸಿ ಇದು ಮಾಡಿದ್ದಾರೆ. ಹಾಗಾಗಿ ಏನೋ ಬ್ಲಾಸ್ಟಿಂಗ್ ಟೈಮಲ್ಲಿ ನಾನು ಚೆಕ್ ಮಾಡ್ತೀನಪ್ಪ. ಹಾ ಮೇಡಮ್, ಬ್ಲಾಸ್ಟಿಂಗ್ ಟೈಮಲ್ಲಿ ಏನೋ ಜಿಲೆಟಿನ್ ಏನಾರು ಯೂಸ್ ಮಾಡಕ್ಕೆ ಪರ್ಮಿಷನ್ ಇದೆಯಾ ಮೇಡಮ್? ಅಲ್ಲ, ಅವ್ರು ಯಾವ ತರ ಮಾಡ್ತಾ ಇದಾರೆ ಅಂತ ಒಂದ್ಸರಿ ನೋಡ್ಬಿಟ್ಟು ಹಾ ಮೇಡಮ್, ಆಮೇಲೆ ತಮಗ್ ಡಿಸ್ಕಸ್ ಮಾಡ್ತೀನಿ. ನೋಡಿ ಮೇಡಮ್, ಆದ್ರೆ ಇದನ್ನ ಇದ್ ಮಾಡಿ ಮೇಡಮ್, ದಯವಿಟ್ಟು ಪ್ಲೀಸ್ ಮೇಡಮ್. ಓಕೆ 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 ಮೇಡಮ್. ಸರ್ಕಾರದ ಗಣಿ ಸಚಿವರೇ ನೋಡ್ರಿ, ನೀವು ಅಷ್ಟು ನಿಯಮ ಮಾಡಿದೀವಿ, ಇಷ್ಟು ನಿಯಮ ಮಾಡಿದೀವಿ ಅಂತೀರಾ, ಎಲ್ಲಿ ಮಾಡಿದೀರಾ? ವಿಶೇಷವಾಗಿ ನೋಡಿ, ಇದು ಒಂದ್ ರೀತಿ ಕ್ವಾರಿಗಳ್ದು, ಪಕ್ಕದ್ದು ಒಂದ್ ರೀತಿ ರೈತರ ಒಂದ್ ರೀತಿ ಹೊಲಗಳ್ದು. ಈ ರೀತಿ ಅತ್ಯಂತ ಡೀಪ್ ಆಗಿ ಈ ರೀತಿ ಇದ್ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಅಂತರ್ಜಲ ಇದಾಗುತ್ತೆ. ಮತ್ತೆ ಸಾಕಷ್ಟು ಒಂದ್ ರೀತಿ ಆ ಪಕ್ಕದ ಒಂದ್ ರೀತಿ ಗ್ರಾಮಗಳು ಇರತಕ್ಕಂತ ಹರಳಿಕಟ್ಟೆ ಇರ್ಬೋದು, ಈ ಕಡೆ ಸಾಕಷ್ಟು ಸುತ್ತಮುತ್ತ ಗ್ರಾಮಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಆ ರೈತರು ಹೊಲಗಳಿಗೆ ವಿಶೇಷವಾಗಿ ಒಂದ್ ರೀತಿ ಒಂದು ಕಲ್ಲುಗಳು ಬೀಳ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅಂತರ್ಜಲ ಮಟ್ಟ ಕುಸಿತಾ ಇದೆ. ಈ ರೀತಿ ಆದ್ರೆ ಯಾವ ರೀತಿ? ಹಾಗಾಗಿ ಕೂಡಲೇ ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ, ಮತ್ತೆ ಈ ದಾಖಲೆಗಳನ್ನ ಸಹ ಬಿಡುಗಡೆ ಮಾಡ್ತಾ ಇದ್ದೀನಿ. ಏನು ಇವರು ಏನು ಜಿಲೆಟಿನ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ. ಹಾಗಾಗಿ ದಯವಿಟ್ಟು ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನ ಕೂಡಲೇ ಈ ವ್ಯಾಪ್ತಿನ ಅಮಾನತ್ ಮಾಡಬೇಕು. ವಿಶೇಷವಾಗಿ ಜೊತೆಗೆ ಇವನ್ನ ಬಂದ್ ಮಾಡಿ ಈ ಹರಳಿಕಟ್ಟಿ ಗ್ರಾಮನ ವಿಶೇಷವಾಗಿ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಕಲ್ಲು ಕ್ವಾರಿಗಳಿಂದ ಅರಳಿಕಟ್ಟಿ ಗ್ರಾಮದ ರೈತರಿಗೆ ರಕ್ಷಣೆ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಡೀಸೆಲ್ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.